ವ್ಯವಸ್ಥೆನೇ ಹಂಗೆ ಮಾಡ್ಬಿಟ್ರೆ ನೀವು ಏನು ಹೇಳಿ ನಾನು ಇವಾಗ ಆಮೇಲೆ ಇನ್ನೊಂದಿದೆ ಗೊತ್ತಾ, ಅದೊಂದು ಹೇಳ್ತಾರೆ ಗೊತ್ತಾ, ಭಾಳ ವಿಚಿತ್ರವಾಗಿರ್ತದೆ. ಸರ್ ಬನ್ನಿ ಸರ್, ಬಂದಿಲ್ಲಿ ಕೆಲಸ ಮಾಡಿ, ನಮ್ಗೆ ಬರೋದು ಆಮೇಲೆ ಓಟ್ ಹಾಕ್ತೀವಿ. ಕರೆಕ್ಟ್, ನಾನು ತುಂಬಾ ಸಂದರ್ಶನಗಳು ನೋಡಿದ್ದೀನಿ. ಅದು ನನಗೆ ಹೆಂಗೆ ಅನ್ಸುತ್ತೆ ಅಂದರೆ, ಬರಬೇಕಾದ ಯಾವ ಕೆಲಸ ಸಿಕ್ಕರ ಮೇಲೆ, ಕೆಲಸ ಸಿಕ್ಕಕ್ಕೆ ಮುಂಚೆ ಬನ್ನಿ, ಆಮೇಲೆ ನೀವು ಕೈ ಸಿಕ್ಕಿಲ್ಲ ಅಂದ್ರೆ ಬೈಯಕ್ಕೆ ನಂಗೆ ಅಧಿಕಾರ ಕೊಡಿ, ಹೋರಾಟ ಮಾಡೋಕೆ ಅಧಿಕಾರ ಕೊಡಿ, ನಾನು ಬೈತೀನಿ ಸರ್ ಅಂತ. ಬೈಯಪ್ಪ ನೀನು ನನಗೆ ಏನು ಅಂತಾರೆ. ಸರ್ ಬಟ್ ಆಕ್ಚುಲಿ ಏನು ಗೊತ್ತಾ ಸರ್, ನನಗೆ ಐ ಫೈಂಡ್ ಇಟ್ ವೆರಿ ಫನಿ. ಯಾಕಂದ್ರೆ ಸುಮಾರು ಜನ ಇದನ್ನ ಮಾಡಕ್ಕೆ ಹೋಗಿರ್ತಾರೆ ಅಂತ ಅನ್ಕೊಳ್ಳೋಣ ಮಾಡ್ಯೂಲ್ನ. ಅವ್ರಿಗೆ ಯಾರಿಗೂ ಒಂಥರ ವೈಯಕ್ತಿಕವಾಗಿ ಒಂಥರ ಧೋರಣೆ ಮಾಡೋಂಥದ್ದಾಗಿರ್ಬೋದು, ಇದನ್ನ ಮಾಡ್ಬೋದು, ಹೇಳಿಕೆ ಮಾಡೋಂಥದ್ದನ್ನ ಮಾಡಕ್ಕೆ ಹೋಗೋದಿಲ್ಲ. ಗುರು ನೀವು ಬರ್ತೀಯಾ ಬಾ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಯು ಮಾತ್ರ, ನಾನು ಈಗ ಮೊನ್ನೆ ನೀವು ಎಷ್ಟೊಂದು ಸಂದರ್ಶನ ಬಂದರೂ ಯಾವುದೋ ಒಂದು ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ ಕೆಲವೊಂದು ಪ್ರಶ್ನೆಗಳು ಅಂತಾರೆ. ಸರ್ ನೀವು ಯಾಕೆ ಯೋಚನೆ ಮಾಡ್ತಿಲ್ಲ, ಜನರು ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ಜನರ ಪರವಾಗಿ ಯಾಕೆ ಯೋಚನೆ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ದೇ ಆರ್ ಟ್ರೈಂಗ್ ಟು ಅಟ್ಯಾಕ್ ಇಸ್ ದ ರಾಂಗ್ ವರ್ಡ್, ಪ್ರಾಬ್ಲಿ ಒಂಥರ ಲವ್ ಆಗಿ ಒಂಥರ ನಿಮ್ಮ ಮೇಲೆ ಹೇರಿಕೆ ಮಾಡ್ತಿದ್ದಾರೆ. ಬನ್ನಿ ನಮ್ಮ ಸೈಡ್ ಯೋಚನೆ ಮಾಡ್ಬಿಟ್ಟು ಬನ್ನಿ ಅಂತ. ಅದು ಓನ್ಲಿ ವಿತ್ ಯು ಆಗ್ತಾ ಇದೆ. ಅಲ್ಲಲ್ಲ, ನಾನು ಬಂದಿಲ್ಲ ಅಂತಲ್ಲ, ನಾನು ಹೇಳಿದ್ದು ಅದೇ ಹೇಳಿದ್ದು. ಬನ್ನಿ ಅಂದರೆ ನಾನು ಪೊಲಿಟಿಕಲ್ ಪಾರ್ಟಿ ಮಾಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಎಲೆಕ್ಷನ್ ಯಾಕೆ ನಿಲ್ಕೊಂಡಿಲ್ಲ ಅಂದ್ರೂ ಕಾರಣ ಇದೆ. ಯಾವುದೋ ಒಂದು KPJP ಒಂದು ಪಾರ್ಟಿ ಕೊಟ್ಟರು, ಆಮೇಲೆ ಪ್ರಾಬ್ಲಮ್ ಆಯಿತು, ಆಮೇಲೆ ಅವರೇ ನಾವೇ ಟಿಕೆಟ್ ಕೊಡ್ತೀವಿ ಅಂದರು. ನಾನು ಇಲ್ಲೆಲ್ಲ 100 ಜನ ಇಂಟರ್ವ್ಯೂ ಮಾಡಿ ಹುಡುಗನೆಲ್ಲ ರೆಡಿ ಮಾಡಿದ್ದೀನಿ, ಟ್ರಾನ್ಸ್ಪರೆಂಟ್ ಆಗಿ ಮಾಡಿ ಅದನ್ನೆಲ್ಲ ಕಡೆ ಹಾಕಿ ನೋಡಿ ಮ್ಯಾನಿಫೆಸ್ಟೋ ಈ ಥರ ಇದೆ, ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ಕೊನೆ ಕಟ್ ಮಾಡಿದ್ರೆ ನೀವೇನ್ರಿ ಕೊಡೋದಂತ. ಲಾಸ್ಟ್ ಮೂಮೆಂಟ್ ಫುಲ್ ಚೇಂಜ್ ಅವರು. ನಾನಲ್ಲ ಸ್ವಾಮಿ, ನಾನು ಇಂಟರ್ವ್ಯೂ ಮಾಡಿದ್ದೀನಲ್ಲ ಸರ್, ಇದೆಲ್ಲ ವರ್ಕೌಟ್ ಆಗಲ್ಲ, ನಾವು ಮಾಡ್ಕೊಂತೀವಿ ಬಿಡಿ, ಟಿಕೆಟ್ ಕೊಡ್ಕೊಂತೀವಿ ಅಂದರು. ಟಿಕೆಟ್ ಕೊಡೋದಂದ್ರೆ ಗೊತ್ತಲ್ಲ ನಿಮಗೆ. ನಾನು ಆಯ್ತಪ್ಪ, ನಾನೇ ಟಿಕೆಟ್ ತೊಗೊಂಡೆ. ಅಲ್ಲಿಂದ ನಾನು ಎಲೆಕ್ಷನ್ ನಿಲ್ಲಿಲ್ಲ ಆ್ಯಕ್ಚುಲಿ. ಅದಾದಮೇಲೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ನಿಲ್ಸಿದ್ದೆ. ನಾನು ಎಲ್ಲ ಕಡೆನೂ ಬಂದು ನಿಂತಿದ್ರು, ಎಲ್ಲ ಯೂನಿಫಾರ್ಮ್ ಹಾಕಿ, ಕಾಕಿ ಡ್ರೆಸ್ ಹಾಕಿ, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಮಾಡಿದ್ದೆ. ಸುಮಾರು 2-2.5 ಲಕ್ಷ ವೋಟ್ ಸಿಕ್ತು ನಮಗೆ. ಅಂದರೆ ವಿತೌಟ್ ಡೂಯಿಂಗ್ ಎನಿಥಿಂಗ್, ಓನ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್, ಅಲ್ಲೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಷ್ಟೇ, ಇನ್ನೇನು ಮಾಡಿಲ್ಲ. ಅವಾಗ ಒಂದು ಸ್ವಲ್ಪ ಏನು ಹೇಳಿ, ಅದೇ ನಾನು ಯಾವಾಗಲೂ ಹೇಳ್ತಾನೆ ಇರ್ತಿದ್ದೆ, ಕಾಲ ಪಕ್ವಾದಾಗ ಇದಾಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಾನು ಏನೇ ಹೇಳಿದ್ರು ಕೂಡ ನಿಮಗೂ ಬೇಕು ಅನ್ಸ್ಬೇಕಲ್ವಾ. ಈಗಿರೋ ಚೆನ್ನಾಗಿದೆ ಪ್ರೆಸೆಂಟ್ ಸಿಸ್ಟಮ್ ಅಂದ್ರ ಮೇಲೆ ನಾನು ಯಾರು ಹೇಳೋದಕ್ಕಲ್ವಾ. ಓಕೆ, ಮೇ ಬಿ ಇದೇ ಕರೆಕ್ಟ್ ಇರ್ಬೋದು, ಈ ಟೈಮ್ಗೆ ಇದೇ ಕರೆಕ್ಟ್ ಇರ್ಬೋದು, ಟೈಮ್ ಬಂದಾಗ ಆಗುತ್ತೆ ಅಷ್ಟೇ. ಅಟ್ ದಿ ಸೇಮ್ ಟೈಮ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಗೆಲುವು ಸೋಲೆಲ್ಲ ಯೋಚನೆ ಮಾಡ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ. ಏನು ಹೇಳಿ, ನನ್ನ ಡ್ಯೂಟಿ ನಾನು ಮಾಡಬೇಕು, ಹೇಳ್ತಾ ಹೋಗಬೇಕು, ಕನೆಕ್ಟ್ ಆಗೋರು ಆಗ್ತಾರೆ, ಅದು ದೊಡ್ಡದಾಗಬೇಕಾದ್ರೆ ದೊಡ್ಡದಾಗುತ್ತೆ. ಸೊ ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ.